ರೂಲ್. ಹೌದು, ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ 2ನೇ ಭಾಗ ಇದು. ಹೌದು, ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಅಲ್ಲು ಅರ್ಜುನ್. ಹೌದು, ಈ ಸಿನಿಮಾ ನಿಂತಿರೋದೇ ಅಲ್ಲು ಅರ್ಜುನ್ ಮೇಲೆ ಅಂತಲೇ ಹೇಳಬೇಕು. ಹೌದು, ಅಲ್ಲು ಅರ್ಜುನ್ ಅವರು ಪಾರ್ಟ್ 1ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಪಾರ್ಟ್ 2ಅಲ್ಲಿ ಅದಕ್ಕಿಂತ ಒಂದು ಲೆವೆಲ್ ಮೇಲೇ ಇದೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬೇಕು. ಹೌದು, ಪುಷ್ಪ 1 ಸಿನಿಮಾಗಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಬಟ್ ಈ ಸಿನಿಮಾದಿಂದ ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಹೌದು, ಪುಷ್ಪ 1ಅಲ್ಲಿ ಹೇಗೆ ಬೆಳೆದ ಅನ್ನೋದಿತ್ತು. ಮತ್ತು ಈ ಸಿನಿಮಾ ಬನ್ವರ್ ಸಿಂಗ್ ಶೆಖಾವತ್ ಅವರ ಮೇಲೆ. ಪುಷ್ಪದ ಕ್ಲೈಮ್ಯಾಕ್ಸಲ್ಲಿ ಬನ್ವರ್ ಸಿಂಗ್ ಶೆಖಾವತ್ ಮತ್ತು ಪುಷ್ಪನ ಮಧ್ಯೆ ಇತ್ತು. ಆ ಕಂಟಿನ್ಯೂಸ್ ಸೀನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಬೇಕು. ಇನ್ನು ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರು ನಾಯಕ ನಟಿಯಾಗಿ ನಟಿಸಿದ್ದಾರೆ ಅಂತ ಗೊತ್ತಿತ್ತು. ಹೌದು, ಪುಷ್ಪ 1ಅಲ್ಲಿ ಸ್ವಲ್ಪ ಕಡಿಮೆ ಪಾತ್ರ ಇತ್ತು, ಬಟ್ ಪುಷ್ಪ 2ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಒಂದು ಮೇಜರ್ ರೋಲ್ ಅಂತಲೇ ಹೇಳಬೇಕು. ಇನ್ನು ಸುಕುಮಾರ್ ಅವರ ರೈಟಿಂಗ್ ಬಗ್ಗೆ ಹೇಳೋದಾದರೆ ಅಂಥ ಹೊಸದಾದ ಕಥೆಯನ್ನು ಬರ್ಕೊಂಡಿಲ್ಲ. ಇನ್ನು ಅಲ್ಲಿ ಜಾತ್ರೆ ಸೀನ ಬರುತ್ತೆ. ಈ ಸೀನಂತೂ ಅಲ್ಲು ಅರ್ಜುನ್ ಅವರ ಬೆಸ್ಟ್ ಆ್ಯಕ್ಟಿಂಗಲ್ಲೇ ಒಂದು ಅಂತ ಹೇಳಬೇಕು. ಹೌದು, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತಲೇ ಹೇಳಬೇಕು. ಆ ಪಾತ್ರ ಮೇಜರ್ ರೋಲ್ನ ಪ್ಲೇ ಮಾಡಿತು. ಫೈರ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಗ್ರಾಫ್ ಕೆಳಗಡೆ ಹೋಯಿತು ಅಂತಲೇ ಹೇಳಬೇಕು. ಹೌದು, ಪುಷ್ಪ 1 ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳಬೇಕು ಈ ಮೂವಿ. ಹೌದು, ನೀವೇನಾದರೂ ಈ ಮೂವಿನ ನೋಡಿದರೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೂ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ DSP ಅವರು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಈ ಸಿನಿಮಾ ಓವರಾಲಾಗಿ ಒನ್ ಟೈಮ್ ವಾಚಬಲ್ ಅಂತಲೇ ಹೇಳಬೇಕು. ನೀವೇನಾದರೂ ಈ ಸಿನಿಮಾನ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ಸಿಗ್ತಾ ಇರೋಣ. ಬಾಯ್ ಬಾಯ್.